ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಯಾರ್ಯಾರು UPSC ಉಚಿತ ಪೂರ್ವಭಾವಿ ತರಬೇತಿಗೆ ಆಯ್ಕೆಯಾಗಿದ್ರಲ್ಲ ಅವರಿಗೆ ದಾಖಲಾತಿ ಪರಿಶೀಲನೆಗಾಗಿ ಮತ್ತು ಕೌನ್ಸಿಲಿಂಗ್ಗಾಗಿ ತಾತ್ಕಾಲಿಕ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಏನಪ್ಪ ಅಂದರೆ ಫೆಬ್ರವರಿ 28, 2025ರಂದು ತಾತ್ಕಾಲಿಕ ದಿನಾಂಕವನ್ನು ನಿಮ್ಮ ದಾಖಲಾತಿ ಪರಿಶೀಲನೆ ಮತ್ತು ಕೌನ್ಸಿಲಿಂಗ್ಗಾಗಿ ತಾತ್ಕಾಲಿಕ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಹೌದಾ, ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ವಿದ್ಯಾರ್ಥಿ ಲಾಗಿನ್ ಅಂತ ಇರುತ್ತಲ್ಲ, ಈ ವಿದ್ಯಾರ್ಥಿ ಲಾಗಿನ್ನಲ್ಲಿ ಹೋಗಿ ಏನು ಮಾಡಬೇಕು, ನೀವು ನಿಮ್ಮ ಇನ್ಸ್ಟಿಟ್ಯೂಟನ್ನು ಚಾಯ್ಸ್ ಮಾಡಬೇಕಾಗುತ್ತೆ. ನೋಡಿ, ಆದ್ಯತೆಯ ಮೇಲೆ ಸಂಸ್ಥೆಯ ಆಯ್ಕೆ ಹತ್ತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇನ್ಸ್ಟಿಟ್ಯೂಟ್ ಲಿಸ್ಟ್ ಬರುತ್ತೆ. ಆ ಇನ್ಸ್ಟಿಟ್ಯೂಟ್ನಲ್ಲಿ ನಿಮ್ಗೆ ಯಾವ ಇನ್ಸ್ಟಿಟ್ಯೂಟ್ ಬೇಕು ಅದನ್ನು ಪ್ರಿಫರೆನ್ಸ್ ವೈಸ್ ಕೊಡಬೇಕಾಗುತ್ತೆ, ನಂಬರು ಹಾಕಬೇಕಾಗುತ್ತೆ. ಮುಂದೆ 1, 2, 3, 4 ಈ ರೀತಿಯಾಗಿ ನೀವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಪ್ರಿಫರೆನ್ಸ್ ಕೊಟ್ಟ ಮೇಲೆ ನಿಮ್ಗೆ ಏನು ಮಾಡುತ್ತೆ, ಒಂದು ಇನ್ಸ್ಟಿಟ್ಯೂಟನ್ನು ಅವ್ರು ಏನು ಮಾಡ್ತಾರೆ, ಸೀಟು ಹಂಚಿಕೆ ಮಾಡ್ತಾರೆ. ಒಂದು ಇನ್ಸ್ಟಿಟ್ಯೂಟನ್ನು ಸೀಟ್ ಹಂಚಿಕೆ ಮಾಡಿ ಆಯ್ಕೆ ಪಟ್ಟಿ ಮತ್ತು ಸಂಸ್ಥೆಯ ಆಯ್ಕೆಯ ಅನುಸಾರ ಅಭ್ಯರ್ಥಿಗೆ ಸೀಟ್ ಹಂಚಿಕೆಯನ್ನು ಮಾಡಲಾಗುತ್ತೆ. ತದನಂತರ ಅಲ್ಲಿ ಒಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ ಅಥವಾ ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಏನು ಮಾಡಬೇಕು, ನೀವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ, ಇಲ್ಲಿ ದಾಖಲಾತಿ ಪರಿಶೀಲನೆಗೆ ಹೋಗಬೇಕು. ಎಲ್ಲಿ ಹೋಗ್ಬೇಕಪ್ಪ ಅಂದರೆ, ತಾಲೂಕು ಮಟ್ಟದಲ್ಲಿ ಕೊಡ್ತಿದ್ರು. ಮೊದಲೆಲ್ಲ ಎಲ್ಲಿರ್ತಿತ್ತು, ತಾಲೂಕು ಮಟ್ಟದಲ್ಲಿ ದಾಖಲಾತಿಗಳ ಪರಿಶೀಲನೆ ಆಗ್ತಿತ್ತು. ಹೌದಾ, ಅಲ್ಲಿ ಪರಿಶೀಲನೆ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು, ಅವರು ಒಂದು ಫಾರ್ಮ್ನ ಫಿಲಪ್ ಮಾಡಿ ಕೊಡ್ತಿದ್ರು, ಅಂದರೆ ದಾಖಲೆಗಳ ಪರಿಶೀಲನೆ ಆಗಿದೆ ಅಂತ. ಮತ್ತು ನೀವೇನು ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಆ ಅಡ್ಮಿಷನ್ ಸ್ಲಿಪ್ ಪ್ಲಸ್ ಅದೊಂದು ಫಾರ್ಮು ಪ್ಲಸ್ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ಪ್ಲಸ್ ಫೋಟೋಸು ಎಲ್ಲ ಒಯ್ದು ನೀವೇನು ಮಾಡಬೇಕಾಗಿತ್ತು, ಯಾವ ಇನ್ಸ್ಟಿಟ್ಯೂಟ್ ಸಿಗುತ್ತಲ್ಲ ಆ ಇನ್ಸ್ಟಿಟ್ಯೂಟ್ಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗ್ತಿತ್ತು. ಆದರೆ ಈ ಸಲನೂ ಕೂಡ ಅದೇ ಪ್ರೊಸೆಸ್ ಇರುತ್ತೆ ಅಂತ ನನ್ನ ಹೋಪು. ಯಾಕಪ್ಪ ಅಂದರೆ ಅವರೆಲ್ಲರೂ ಕೂಡ ಇಲ್ಲಿ ನೋಡಿ ಎಲ್ಲ ಆನ್ಲೈನಲ್ಲೇ ಕೊಟ್ಟಿರೋದ್ರಿಂದ ಈ ರೀತಿಯೂ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಓಕೆನಾ. ಇವಾಗ ಯಾವ್ಯಾವ ದಾಖಲೆಗಳು ಬೇಕು ಸರ್ ದಾಖಲಾತಿ ಪರಿಶೀಲನೆಗೆ ಅಂತ ನೋಡ್ತಾ ಬರೋದಾದರೆ, ನಿಮ್ಮ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ನೆಕ್ಸ್ಟ್ ಡಿಗ್ರಿಯ ಅಂಕಪಟ್ಟಿಗಳು, ಎಲ್ಲ ಡಿಗ್ರಿಯ ಅಂಕಪಟ್ಟಿಗಳು ಬೇಕು. ಅದರ ಜೊತೆಗೆ ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಇರಬೇಕು. ಪ್ಲಸ್ ಕಾನ್ವೊಕೇಷನ್ ಇದ್ದರೆ ಓಕೆ, ಇರಲಿಲ್ಲ ಅಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೆ ನಡೆಯುತ್ತೆ. ಇದು ಎಲ್ಲ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಏನಪ್ಪ ಅಂದರೆ, ಕಾಸ್ಟ್ ಇನ್ಕಮ್ ಇರಬೇಕು. ಏನಿರಬೇಕು, ಕಾಸ್ಟ್ ಆ್ಯಂಡ್ ಇನ್ಕಮ್ ಇರಬೇಕು. ಪಾಸ್ಬುಕ್ ಇರಬೇಕು, ಕಾಸ್ಟ್ ಆ್ಯಂಡ್ ಇನ್ಕಮ್ಮು ಪಾಸ್ಬುಕ್ ಇರಬೇಕು. ನೆಕ್ಸ್ಟ್ 1-2 ಫೋಟೋ ಬೇಕು. ಅದರ ಜೊತೆಗೆ ಏನು ಬೇಕಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಆಧಾರ್ ಕಾರ್ಡ್. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒಯ್ಬೇಕು ನೀವು ಎಲ್ಲಿ, ವೆರಿಫಿಕೇಷನ್ ಟೈಮ್ನಲ್ಲಿ. ಹೌದಾ, ನಿಮಗೇನು ಅಡ್ಮಿಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತಲ್ಲ, ನೀವು ಇನ್ಸ್ಟಿಟ್ಯೂಟ್ ಚಾಯ್ಸ್ ಮಾಡಿದ ನಂತರ, ಅವಾಗ ನಿಮಗೆ ಎಲ್ಲ ಅದ್ರ ಮೇಲೆ ಎಲ್ಲ ಬರೆದಿರ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಒಯ್ಬೇಕು ಅನ್ನೋದು. ಓಕೆನಾ. ಅದಕ್ಕಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಈಗಲೇ ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಪ್ರೊಸೀಜರ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇವಾಗಂತೂ ಅವರು ತಾತ್ಕಾಲಿಕ ದಿನಾಂಕವನ್ನು ಕೊಟ್ಟಿದ್ದಾರೆ. ಯಾವಾಗಪ್ಪ ಅಂದರೆ ಫೆಬ್ರವರಿ 28ಕ್ಕೆ ತಾತ್ಕಾಲಿಕ ದಿನಾಂಕ, ದಾಖಲೆಗಳ ಪರಿಶೀಲನೆ ಮತ್ತು ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗ್ ಅಂದರೆ ಡೈರೆಕ್ಟಾಗಿ ನಾವೇನು ಹೇಳಿದ್ನೆಲ್ಲ, ಆಯ್ಕೆ ಇದು ಏನಪ್ಪ ಅಂದರೆ ಸಂಸ್ಥೆಯ ಆಯ್ಕೆ ಇರ್ತೈತಿ. ಹೌದಾ, ಅಲ್ಲಿ ಆಯ್ಕೆಯನ್ನು ನೀವು ಏನು ಮಾಡ್ಕೋಬೇಕಾಗುತ್ತೆ, ಅಂದರೆ ಪ್ರಿಫರೆನ್ಸ್ ವೈಸ್. ಓಕೆನಾ. ನೀವು ಯಾವ ರೀತಿ ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಆ ಮಾರ್ಕ್ಸ್ ಬೇಸಸ್ ಮೇಲೆ ನಿಮಗೆ ಏನು ಮಾಡ್ತಾರೆ, ಮತ್ತು ಯಾರ್ಯಾರು ಯಾವುದಕ್ಕೆ ಪ್ರಿಫರೆನ್ಸ್ ಕೊಟ್ಟಾರಲ್ಲ ಅದರ ಬೇಸಸ್ ಮೇಲೆ ನಿಮ್ಗೆ ಏನು ಕೊಡ್ತಾರೆ, ಸಂಸ್ಥೆಯನ್ನು ಹಂಚಿಕೆ ಮಾಡಲಾಗುತ್ತೆ. ಓಕೆನಾ. ಇದಿಷ್ಟು ಈಗ SC/ST UPSC ಪ್ರಿಲಿಮ್ಸ್ ಫ್ರೀ ಕೋಚಿಂಗ್ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಳನ್ನು ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.